ಗೃಹಲಕ್ಷ್ಮಿ ಫಲಾನುಭವಿಗಳು ಸ್ವಲ್ಪ ಎಚ್ಚರ ತಪ್ಪಿದ್ರು ನಿಮಗೆ ಬರುವಂಥ ಪ್ರತಿ ತಿಂಗಳು 2,000 ಹಣ ಬರೋದಿಲ್ಲ. ಒಂದು ಇನ್ಫಾರ್ಮೇಷನ್. ಎರಡನೇದು, ನೀವು ಈಗಲೂ ಕೂಡ ಗೃಹಲಕ್ಷ್ಮಿ ಬರಬೇಕು, ಆ ಯೋಜನೆಯಲ್ಲಿ ನಾವು ಆ್ಯಡ್ ಆಗಬೇಕು ಅನ್ನೋದಾದರೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಮೂರನೇ ವಿಚಾರ, ಹಾಗಾದರೆ ಫೆಬ್ರವರಿ ಮತ್ತು ಮಾರ್ಚ್ ಕಳೆದ ವರ್ಷದ, ಅಂದರೆ ಕಳೆದ ಆರ್ಥಿಕ ವರ್ಷದ್ದು ಈ ವರ್ಷದ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಕಂತಿನ ಹಣ ಬರೋದಾದರೆ ಯಾವಾಗ ಮತ್ತು ಎಷ್ಟು ತಿಂಗಳ ಬಾಕಿ ಹಣ ಉಳಿಸ್ಕೊಂಡಿದೆ, ಈ ಎಲ್ಲ ಕುರಿತಾದಂಥ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ವ್ಯಾಪ್ತಿಯಲ್ಲಿ ನಿಮಗೆ ಗೃಹಲಕ್ಷ್ಮಿ ಸ್ಕೀಮಲ್ಲಿ ಪ್ರತಿಯೊಬ್ಬ ಮಹಿಳೆಗೂ ಕೂಡ ಮನೆಯೊಡತಿಗೆ 2,000 ರೂಪಾಯಿ ಹಣವನ್ನು ಕೊಡ್ತಾ ಬಂದಿದೆ. ಕಾಂಗ್ರೆಸ್ ಸರ್ಕಾರ ತನ್ನ ಅಧಿಕಾರ ಮುಂಚಿತವಾಗಿ ಪ್ರಣಾಳಿಕೆಯಲ್ಲಿ ಗ್ಯಾರಂಟಿ ಘೋಷಣೆಯನ್ನು ಮಾಡಿತ್ತು. ಅದರಲ್ಲಿ ಬಹಳ ಪ್ರಮುಖವಾದಂಥ ಘೋಷಣೆ ಗೃಹಲಕ್ಷ್ಮಿ ಸ್ಕೀಮ್. ಪ್ರತಿಯೊಬ್ಬ ಮಹಿಳೆಗೆ ಅಂದರೆ ಮನೆಯೊಡತಿಯರಿಗೆ 2,000 ರೂಪಾಯಿನ ಕೊಡ್ತೀವಿ, ಈ ಮೂಲಕ ಆರ್ಥಿಕ ಸ್ವಾವಲಂಬನೆಯನ್ನು ನಾವು ಮಾಡುವಂಥ ಕಾರ್ಯವನ್ನು ಮಾಡ್ತೇವೆ ಅಂತೇಳಿ ಸರ್ಕಾರ ಘೋಷಣೆ ಮಾಡಿತ್ತು. ಅದೇ ರೀತಿಯಾಗಿ ಮೊದಲ 6 ತಿಂಗಳೇನೋ ತಿಂಗಳು ಒಂದು ತಿಂಗಳ ನಂತರ ಒಂದು ತಿಂಗಳು ಕಂಟಿನ್ಯೂಸ್ ಆಗಿ ಹಣ ಕೊಡುವಂಥ ಕಾರ್ಯ ಮಾಡ್ತು. ಅದಾದಮೇಲೆ ವಿಳಂಬ ಮಾಡ್ತೇ ಹೊರತು ಹಣ ನಿಮಗೆ ಕೊಡಲ್ಲ ಅಂತೇಳಿ ಎಲ್ಲೂ ಕೂಡ ಹೇಳಿಲ್ಲ. ಡಿಲೇ ಆಗ್ತಾ ಇದೆ. 2 ತಿಂಗಳು 3 ತಿಂಗಳು, ಕೆಲವು ಸಲ 4 ತಿಂಗಳಾದ ನಂತರ ಒಂದೊಂದು ತಿಂಗಳು ಕಂತಿನ ಹಣ ಕೊಡ್ತಾನೆ ಬಂದಿದೆ. ಈಗಿರುವಂಥ ಪ್ರಶ್ನೆ ಏನಂದರೆ, ಗೃಹಲಕ್ಷ್ಮಿ ಸ್ಕೀಮಲ್ಲಿ ಒಟ್ಟು ಎಷ್ಟು ಜನ ಮಹಿಳೆಯರಿದ್ದಾರೆ ಅಂದರೆ 1,26,00,000 ಮಹಿಳೆಯರಿದ್ದಾರೆ. ನಿಮಗೆ ಆರಂಭದಲ್ಲಿ ಇದ್ದಿದ್ದು 1,93,00,000ದಿಂದ ಶುರುವಾಗಿದ್ದು ನಿಮಗೆ 1 ಕೋಟಿ ಆಯಿತು. ಅದಾದಮೇಲೆ 1,15,00,000, 1,16,00,000, ಈಗ 1,26,00,000 ಗೃಹಲಕ್ಷ್ಮಿಯರಿದ್ದಾರೆ. ಪ್ರತಿ ತಿಂಗಳು 2,000 ರೂಪಾಯಿ ಹಣ ಪಡಿತಾ ಇದ್ದಾರೆ. ಪ್ರತಿ ತಿಂಗಳು ಅಂದರೆ ವಿಳಂಬ ಆಗ್ತಾ ಇದೆ, ಆದರೆ ಆ ತಿಂಗಳ ಕಂತಿನ ಹಣವನ್ನು ಪಡಿತಿರುವಂಥ ಪ್ರಸಂಗಗಳು ನಡೀತಾ ಇದ್ದಾವೆ. ಸೊ ಇಲ್ಲಿ ಇರುವಂಥ ವಿಚಾರ ಏನು ಅಂತಂದರೆ, 1,26,00,000 ಮನೆಯೊಡತಿಯರಲ್ಲಿ, ಗೃಹಲಕ್ಷ್ಮಿಯರಲ್ಲಿ 52,000 ಜನರಿಗೆ, ಅಂದರೆ ಮನೆಯೊಡತಿಯರಿಗೆ ಗೃಹಲಕ್ಷ್ಮಿ ಯೋಜನೆಯನ್ನು ಪಡಿತಾ ಇದ್ದಂಥವರು 52,000 ಜನರಿಗೆ ಈಗ ಹಣ ಬರ್ತಾ ಇಲ್ಲ. ಪ್ರತಿ ತಿಂಗಳು ಏನು 2,000 ರೂಪಾಯಿ ಹಣ ಅವರ ಬ್ಯಾಂಕ್ ಖಾತೆಗೆ ಹೋಗ್ತಾ ಇತ್ತು DBT ಮೂಲಕ, ಅಥವಾ ಅವ್ರ ಪೋಸ್ಟ್ ಆಫೀಸ್ನ ಅಕೌಂಟಿಗೆ ಏನು ಹೋಗ್ತಾ ಇತ್ತು 2,000 ರೂಪಾಯಿ ಹಣ, ಅದು ಹೋಗ್ತಾ ಇಲ್ಲ. ಇದು ಕೆಲವರಿಗೆ 2 ತಿಂಗಳು, ಕೆಲವರಿಗೆ 4 ತಿಂಗಳು, ಕೆಲವರಿಗೆ 6 ತಿಂಗಳು ಕೂಡ ಆಗಿದೆ. ಇದಕ್ಕೆ 2 ಬಹಳ ಪ್ರಮುಖವಾದಂಥ ಕಾರಣ. ಆ ಕಾರಣನೂ ಕೂಡ ಖುದ್ದು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸದನದಲ್ಲೂ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಯಾವ ಕಾರಣಕ್ಕಾಗಿ 52,000 ಮಹಿಳೆಯರಿಗೆ ನಾವು ಹಣ ಕೊಡಲಿಕ್ಕಾಗ್ತಾ ಇಲ್ಲ, ಅವರನ್ನು ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿಡುವಂಥ ಕಾರ್ಯ ಯಾಕಾಯಿತು ಅನ್ನೋದ್ರ ಬಗ್ಗೆನೂ ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇದು ನಿಮಗೆ ಇನ್ಫಾರ್ಮೇಷನ್, ಬಿಗ್ ಅಪ್ಡೇಟ್ ಇನ್ಫಾರ್ಮೇಷನ್. ಇದನ್ನು ನೀವು ತಿಳ್ಕೊಳ್ಳೇಬೇಕಾದ್ದು 2 ವಿಚಾರ. ಒಂದು, GST ಕಾರಣಕ್ಕಾಗಿ ನೀವೇನಾದರೂ ಸಣ್ಣ ಪುಟ್ಟ ನಿಮ್ಮ ಹೆಸರಲ್ಲಿ ಅಥವಾ ನಿಮ್ಮ ಜೊತೆಗೆ ಜಾಯಿಂಟ್ ಗಂಡ ಹೆಂಡತಿ ಏನಾದರೂ ಒಂದು ಜಾಯಿಂಟ್ ಅಕೌಂಟ್ ಏನಾದರೂ ಇದ್ದರೆ, ಅದರಲ್ಲಿ ಏನಾದರೂ ಹಣದ ಲೇವಾದೇವಿ ಏನಾದರೂ ವರ್ಷಕ್ಕೆ 25 ಲಕ್ಷಕ್ಕಿಂತಲೂ ಕೂಡ ಹೆಚ್ಚು ಏನಾದರೂ ಲೇವಾದೇವಿ ಏನಾದರೂ ಮಾಡಿದರೆ GST ವ್ಯಾಪ್ತಿಗೆ ಆಗ್ತೀರಿ. ಎರಡನೇದು, GST ರಿಜಿಸ್ಟ್ರೇಷನ್ ಏನಾದರೂ ನಿಮ್ಮ ಹೆಸರಲ್ಲಿ ಮಾಡ್ಕೊಂಡಿದ್ರು ಕೂಡ GST ವ್ಯಾಪ್ತಿಗೆ ಆ್ಯಡ್ ಮಾಡುವಂಥ ಕಾರ್ಯ ಆಗುತ್ತೆ. ಮೂರನೇದು, ನಿಮ್ಮಿಬ್ಬರ ಹೆಸರಲ್ಲಿ ಆದಾಯ ತೆರಿಗೆ ಏನಾದರೂ ಇನ್ಕಮ್ ಟ್ಯಾಕ್ಸ್ ಕಟ್ಟುವಂಥ ಕಾರ್ಯ ಏನಾದರೂ ಮಾಡಿದರೆ, ನೀವಾಗಲಿ ನಿಮ್ಮ ಹಸ್ಬೆಂಡ್ ಆಗಲಿ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಮಾಡಿದರೆ, ಸೊ ಅದು ಕೂಡ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಈ 2 ಬಹಳ ಪ್ರಮುಖವಾದಂಥ ವಿಚಾರಕ್ಕಾಗಿ ನಿಮಗೆ ಗೃಹಲಕ್ಷ್ಮಿ ಹಣ ಬಾರದೇ ಇರುವಂಥ ಚಾನ್ಸಸ್ ಇದೆ. ಅವಾಗ ಏನಾಗುತ್ತೆ, ಗೃಹಲಕ್ಷ್ಮಿ ಸ್ಕೀಮಲ್ಲಿ ಈಗೊಂದು ಸಾಫ್ಟ್ವೇರನ್ನು ಅಪ್ಡೇಟ್ ಮಾಡ್ತಾ ಇದ್ದಾರೆ. ಆ ಸಾಫ್ಟ್ವೇರ್ ಆಟೋಮೆಟಿಕ್ ಆಗಿ ಅದು ಇಂಜಿನ್ ಸರ್ಚ್ ಆಗ್ತಾನೆ ಇರುತ್ತೆ. ಯಾರಾದರೂ GST ವ್ಯಾಪ್ತಿಯಲ್ಲಿ ಬರೋದಾದರೆ, ಅಂದರೆ ವರ್ಷಕ್ಕೆ 25 ಲಕ್ಷಕ್ಕಿಂತಲೂ ಕೂಡ ಹೆಚ್ಚು ಟ್ರಾನ್ಸಾಕ್ಷನ್ ಮಾಡಿದ್ದಾರೆ ಅನ್ನೋದೇನಾದರೂ ಗೊತ್ತಾಯಿತು ಅನ್ನೋದಾದರೆ ಆಟೋಮೆಟಿಕ್ ಸರ್ಚ್ ಮಾಡಿ ಅವರಿಗೆ ಆ ಅಕೌಂಟಿಗೆ ಹಣ ಹಾಕೋದನ್ನು ಸ್ಟಾಪ್ ಮಾಡುವಂಥ ಕಾರ್ಯ ಮಾಡುತ್ತೆ. ಆ ಡೈರೆಕ್ಷನ್ಸನ್ನು ಕೊಡುತ್ತೆ. ಗೃಹಲಕ್ಷ್ಮಿ ಸಂಬಂಧಿಸಿದಂತೆ ಒಂದು ಸಾಫ್ಟ್ವೇರನ್ನು ಮಾಡಿದಾರಲ್ಲ, ಆ ಸಾಫ್ಟ್ವೇರ್ನ ಮಾಹಿತಿಯಲ್ಲಿ ಅದು ಆಟೋಮೆಟಿಕ್ ಡಿಟೆಕ್ಟ್ ಆಗುತ್ತೆ. ಎರಡನೇದು ಕೂಡ ಇನ್ಕಮ್ ಟ್ಯಾಕ್ಸ್ ಕುರಿತಾಗಿ ಕೂಡ ಅದು ಸರ್ಚ್ ಮಾಡುತ್ತೆ. ಏನಾದರೂ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ತಿರೋ ರೀತಿ ಏನಾದರೂ ಇದ್ದರೆ ಆವಾಗ ಕೂಡ ಅವರು ಹೊರಗಡೆ ಇಡುವಂಥ ಕಾರ್ಯ ಆಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಈ 2 ಪಾಸಿಬಿಲಿಟೀಸ್, ಈ 2 ವಿಚಾರಗಳ ಹಿನ್ನೆಲೆಯಲ್ಲಿ ಗೃಹಲಕ್ಷ್ಮಿಯರು ಅವರು ಕೆಲವು ಸಾರಿ ಫಲಾನುಭವಿಗಳು ಆಗಿದ್ದರೂ ಕೂಡ ಅವರಿಗೆ ಹಣ ಸಿಗ್ತಾ ಇರಲ್ಲ, ಹಣ ಕಳಿಸ್ಲಿಕ್ಕೆ ಆಗ್ತಾ ಇರಲ್ಲ. ಈ ರೀತಿಯಾದಂಥ ಸಿಚುವೇಶನ್ ನಿರ್ಮಾಣ ಆಗಿದೆ. 52,000 ಮಹಿಳೆಯರಿಗೆ ನಾವು ಹಣವನ್ನು ಕೊಡಲಿಕ್ಕಾಗ್ತಾ ಇಲ್ಲ. ಇದರಲ್ಲಿ 20,000 ಮಹಿಳೆಯರನ್ನ ಪರಿಶೀಲನೆ ಮಾಡಿದಾಗ ಅವರು ಇನ್ಕಮ್ ಟ್ಯಾಕ್ಸು ಕೂಡ ಕಟ್ಟಿಲ್ಲ, ಜೊತೆಗೆ GST ಇದರಲ್ಲೂ ಕೂಡ ಆ್ಯಡ್ ಆಗಿಲ್ಲ.
ಅವ್ರು ನಿಜವಾದ ಫಲಾನುಭವಿ ಇದ್ದಾರೆ, ನಿಜವಾದ ಅರ್ಹ ಫಲಾನುಭವಿ ಇದ್ದಾರೆ, ಬಡವರು ಆದರೂ ಕೂಡ ಅವ್ರನ್ನ ಈ 2 ಲಿಸ್ಟಲ್ಲಿ ಆ್ಯಡ್ ಮಾಡುವಂಥ ಕಾರ್ಯ ಆಯಿತು ಆಟೋಮೆಟಿಕ್ಕಾಗಿ. ಯಾಕಾಗತ್ತೆ ಅನ್ನೋದಾದರೆ ಅದಕ್ಕೂ ಕೂಡ ಟೆಕ್ನಿಕಲ್ ಮಾಹಿತಿಯನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ. ಅದು ಏನು ಅಂತಂದರೆ, ಕೆಲ ಫಲಾನುಭವಿಗಳು ಸಣ್ಣ ಪುಟ್ಟ ವ್ಯವಹಾರ ನಡೆಸುವಾಗ ಅಥವಾ ಜಂಟಿ ಖಾತೆಗಳನ್ನು ಹೊಂದಿರುವಾಗ ಅವ್ರ ಹೆಸರು GST ಅಥವಾ ಆದಾಯ ತೆರಿಗೆ ವ್ಯಾಪ್ತಿಗೆ ಬಂದ್ಬಿಟ್ಟಿರುತ್ತೆ. ಅಥವಾ ನಿಮ್ಮ ಮಗ ಅಥವಾ ಮಗಳು ನೀವೇನಾದರೂ ಫೀಸ್ ಕಟ್ಟೋದಿರ್ಬೋದು ಅಥವಾ EMI ಕಟ್ತಿರುವಂಥ ವಿಚಾರ ಇರ್ಬೋದು. ಈ ಕಾರಣಕ್ಕಾಗಿ ಅದು ಹೆಚ್ಚಾಗ್ತಾ ಹೋದಾಗೂ ಕೂಡ GST ವ್ಯಾಪ್ತಿಗೆ ಸೇರುವಂಥ, ಅಂದರೆ ಇನ್ಕಮ್ ಟ್ಯಾಕ್ಸಿಗೆ ನೀವು ರೆವಿನ್ಯೂ ಏನಿದೆ, BPL ಕಾರ್ಡಲ್ಲಿ ನಿಮಗೆ ರೆವಿನ್ಯೂ ಇರೋದು 1,20,000 ಒಳಗಡೆ ಇರಬೇಕು ಅಂತಿದೆ. ನೀವು ಪ್ರತಿ ತಿಂಗಳು 20,000 ರೂಪಾಯಿ ನೀವು EMI ರೀತಿ 10,000 ರೂಪಾಯಿ EMI ರೀತಿ ಏನಾದರೂ ಮಕ್ಕಳ ಎಜುಕೇಷನ್ ಲೋನ್ ಅಂತೇಳಿ ನೀವು ತೆಗೆದುಕೊಂಡಿದ್ರೆ ಆಟೋಮೆಟಿಕ್ಕಾಗಿ ಅದು ನಿಮಗೆ ಟ್ರಾನ್ಸಾಕ್ಷನ್ ಹೆಚ್ಚಾಗಿದೆ ಅನ್ನೋದು ಗೊತ್ತಾಗುತ್ತೆ. ಆಟೋ ಡಿಟೆಕ್ಟ್ ಆಗಿ ಈ 2 ವಿಚಾರಗಳಿಗಾಗಿ ಅವರನ್ನು ಹೊರಗಿಡುವಂಥ ಕಾರ್ಯ ಆಗ್ತದೆ. ಸೊ ಈ ತೊಂದರೆ ಹಿನ್ನೆಲೆಯಲ್ಲಿ, ಈ 2 ವಿಚಾರದ ಹಿನ್ನೆಲೆಯಲ್ಲಿ ಪರಿಹಾರ ಪ್ರಯತ್ನ ಮಾಡುವಂಥ ಕಾರ್ಯನೂ ಕೂಡ ಆಗ್ತಾ ಇದೆ. 20,000 ಜನ ಮಹಿಳೆಯರು, ಈಗ 52,000 ಜನ ಗೃಹಲಕ್ಷ್ಮಿ ಅವರಿಗೆ ಹಣ ಏನು ಹೋಗ್ತಾ ಇಲ್ಲೋ, ಸೊ ಇದರಲ್ಲಿ 20,000 ಜನ ನಿಜವಾಗ್ಲೂ ನೈಜ ಫಲಾನುಭವಿಗಳು. ಅವರು ಯಾವುದೇ ಇನ್ಕಮ್ ಟ್ಯಾಕ್ಸ್ ಕೂಡ ಕಟ್ಟಿಲ್ಲ, GST ವ್ಯಾಪ್ತಿಗೂ ಕೂಡ ಬರ್ತಾ ಇಲ್ಲ. ಹಾಗಾಗಿ ಅವರನ್ನು ಮತ್ತೆ ಸೇರಿಸುವಂಥ ಕಾರ್ಯ ಆಗಿದೆ. ಇನ್ನು 32,000 ಮಹಿಳೆಯರಿಗೆ ಇನ್ನೂ ಹಣ ಹೋಗ್ತಾ ಇಲ್ಲ. ಅವ್ರಿಗೆ 3-4-5 ತಿಂಗಳ ಮೇಲಿಂದನೂ ಕೂಡ ಹಣ ಹೋಗ್ತಾ ಇಲ್ಲ. ಅಂಥವ್ರ ಅಕೌಂಟನ್ನು ಕೂಡ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ನಿಜವಾಗ್ಲೂ ನೈಜ ಅವರು ಫಲಾನುಭವಿ ಆಗಿದ್ದರೆ, ಅಂದರೆ ಅವರು ಆದಾಯ ತೆರಿಗೆ ಕಟ್ಟದೆ ಅಥವಾ GST ವ್ಯಾಪ್ತಿಗೂ ಬರದೇ ಇರುವಂಥವ್ರು ಇದ್ದರೆ, ಬೇರೆ ಬೇರೆ ಕಾರಣಗಳಿಗಾಗಿ, ತಾಂತ್ರಿಕ ಕಾರಣಕ್ಕಾಗಿ ಅವ್ರ ಹೆಸರು ಆ್ಯಡ್ ಆಗಿದ್ದೆ ಅನ್ನೋದಾದರೆ ಅದನ್ನು ಪರಿಶೀಲಿಸಿ ಅವರನ್ನು ಮತ್ತೆ ಸೇರ್ಪಡೆ ಮಾಡಿಕೊಳ್ಳುವಂಥ ಕಾರ್ಯ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ಒಂದು ಇಂಪಾರ್ಟೆಂಟ್. ಎರಡನೇದು, ನಾನು ಇಲ್ಲಿವರೆಗೂ ಕೂಡ ನಾನು ಗೃಹಲಕ್ಷ್ಮಿ ಸ್ಕೀಮ್ಗೆ ಅಪ್ಲೈನೇ ಮಾಡಿಲ್ಲ, ನಾನು ಈಗಲೂ ಅಪ್ಲೈ ಮಾಡ್ಬೋದಾ ಅನ್ನೋ ಕೇಳುವರ ಸಂಖ್ಯೆನೂ ಕೂಡ ಇದೆ, ಒಂದು 10% ಇದೆ. ಸೊ ಅವರು ಕೂಡ ಖಂಡಿತವಾಗೂ APL, BPL, ಅಂತ್ಯೋದಯ ಕಾರ್ಡ್ ವ್ಯಾಪ್ತಿಯಲ್ಲಿರುವಂಥವ್ರು ಯಾರಾದರೂ ಇದನ್ನು ಕೂಡ, ನಾನು ಇದುವರೆಗೂ ಗೃಹಲಕ್ಷ್ಮಿ ಸ್ಕೀಮ್ಗೆ ಅಪ್ಲೈ ಮಾಡಿಲ್ಲ ಅನ್ನೋದಾದರೆ ನೀವು ಕೂಡ ಅಪ್ಲೈ ಮಾಡ್ಬೋದಾಗಿದೆ. ಅದಕ್ಕೆ ಅವಕಾಶ ಈಗಲೂ ಕೂಡ ಇದೆ. ಇದು ನಿರಂತರವಾಗಿ ನಡೆಯುವಂಥ ಪ್ರಕ್ರಿಯೆ ಅಂಥೇಳಿ ಖುದ್ದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ ಈ ಮಾಹಿತಿಯನ್ನು. ಇದು ಎರಡನೇ ಭಾಳ ಪ್ರಮುಖವಾದಂಥ ವಿಚಾರ. ಇನ್ನೂ 2 ಭಾಳ ಪ್ರಮುಖವಾದಂಥ ಅಪ್ಡೇಟ್ ಇನ್ಫಾರ್ಮೇಷನ್ ಇರೋದೇನು ಅಂತಂದರೆ, ಗೃಹಲಕ್ಷ್ಮಿ ಹಣ ಮತ್ತೆಷ್ಟು ತಿಂಗಳು ಬಾಕಿ ಉಳಿಸ್ಕೊಂಡಿದೆ? ಇನ್ನೂ 3 ತಿಂಗಳು ಬಾಕಿ ಹಣ ಉಳಿಸ್ಕೊಂಡಿದೆ. ಈ 3 ತಿಂಗಳ ಹಣ ಯಾವಾಗ ಬರುತ್ತೆ? ಒಂದೊಂದು ತಿಂಗಳಾದಮೇಲೆ ಹಣ ಬಿಡುಗಡೆ ಆಗುವಂಥ ಕಾರ್ಯ ಆಗ್ತಾ ಇದೆ. ಕಳೆದ 2 ತಿಂಗಳ ಹಿಂದೆ, ಅಂದರೆ ಬೆಳಗಾವಿ ಸುವರ್ಣಸೌಧದ ಅಧಿವೇಶನದಲ್ಲಿ ಆದಂಥ ಚರ್ಚೆ ಏನಿತ್ತು, ಅದಾದಮೇಲಂತೂ ಈ ಪ್ರಕ್ರಿಯೆ ಏನಿದೆ, ಹಣ ಕೊಡುವಂಥ ಹಣವನ್ನು DBT ಮೂಲಕ ಹಣ ಫಲಾನುಭವಿಗಳಿಗೆ ಕೊಡುವಂಥ ಕಾರ್ಯ ಏನಿದೆ, ಒಂದಷ್ಟು ಚುರುಕುಗೊಂಡಿರೋದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಆದರೂ 3 ತಿಂಗಳ ಹಣ ಬಾಕಿ ಉಳಿಸ್ಕೊಂಡಿದೆ. ಹಂತ ಹಂತವಾಗಿ 1 ತಿಂಗಳಾದಮೇಲೆ 1 ತಿಂಗಳಾದಮೇಲೆ ಮತ್ತೊಂದು ತಿಂಗಳ ಹಣ ಬರುತ್ತೆ. ಇದು ಅಪ್ಡೇಟ್ ಇನ್ಫಾರ್ಮೇಷನ್. ಹಾಗಾದರೆ ಬೆಳಗಾವಿಯ ಸುವರ್ಣಸೌಧ ಅಧಿವೇಶನದಲ್ಲಿ ಚರ್ಚೆ ಏನಾಯ್ತಲ್ಲ, ಆ ಸಂದರ್ಭದಲ್ಲಿ BJP ಶಾಸಕರು ಮಾಡಿದಂಥ ಪ್ರಶ್ನೆಗೆ ಈಗಲೂ ಕೂಡ ಉತ್ತರ ಸಿಗ್ತಾ ಇಲ್ಲಲ್ಲ. ನಮಗೆ ಕಳೆದ ಆರ್ಥಿಕ ವರ್ಷದ, ಅಂದರೆ ಈ ವರ್ಷದ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಕಂತಿನ ಹಣ ಇದುವರೆಗೂ ಬಂದಿಲ್ಲ. ಯಾವಾಗ ಬರುತ್ತೆ ಅನ್ನುವಂಥ ಪ್ರಶ್ನೆಗೆ ಈಗಲೂ ಕೂಡ ಸಚಿವರು ಉತ್ತರವನ್ನು ಕೊಡ್ತಾ ಇರೋದೇನು ಅಂದರೆ, ಇದು ನನ್ನ ಕೈಲಿಲ್ಲ, ನನ್ನ ವ್ಯಾಪ್ತಿಯಲ್ಲಿಲ್ಲ. ಇದನ್ನು ಭಾಳ ಸ್ಪಷ್ಟಪಡಿಸಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಇದನ್ನು ನಿರ್ಧಾರ ಮಾಡೋದು CM ಸಿದ್ದರಾಮಯ್ಯ ಮತ್ತು ಆರ್ಥಿಕ ಇಲಾಖೆ ಅವರ ವ್ಯಾಪ್ತಿಯಲ್ಲೇ ಇರೋದು. ಅವ್ರು ನಿರ್ಧಾರವನ್ನು ಮಾಡಬೇಕಾಗಿದೆ. ಅದಕ್ಕಾಗಿ ಪ್ರತ್ಯೇಕವಾಗಿ ಹಣ ವಿನಿಯೋಗ ಮಾಡಿ, ಅಂದರೆ ನಿಮಗೆ ಅದನ್ನು ಪ್ರತ್ಯೇಕವಾಗಿ ಮೀಸಲಿರಿಸಿ ಹಣವನ್ನು ರಿಲೀಸ್ ಮಾಡಬೇಕಾಗಿದೆ. ಯಾಕಂದರೆ ಕಳೆದ ಆರ್ಥಿಕ ವರ್ಷದ್ದಿದು. ಸೊ ಈ ವರ್ಷ ಅದನ್ನು ಹಣ ಹೇಗೆ ರಿಲೀಸ್ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಟೆಕ್ನಿಕಲ್ ಸಮಸ್ಯೆ ಆಗ್ತಾ ಇದೆ. ಅದನ್ನು ಸಾಧ್ಯ ಆದಷ್ಟು ಬೇಗ ಬಗೆಹರಿಸಿ ಹಣ ರಿಲೀಸ್ ಮಾಡಿ ಅಂತಲೂ ಕೂಡ ಮನವಿ ಮಾಡ್ಕೊಂಡಿದ್ದೀವಿ. ಆ ಹಣ ಬರಬೇಕಾಗಿದೆ. ಯಾವಾಗ ಬರುತ್ತೆ ಅಂತೇಳಿ ನಿಮ್ಗೆ ಆಶ್ಚರ್ಯ ಅಂತಂದರೆ, ಇದು ಕಳೆದ ವರ್ಷದ್ದೇ ಆಗ್ಬಿಡ್ತು. ನಿಮಗೆ ಈಗಾಗಲೇ ಕಳೆದ ವರ್ಷದ ಫೆಬ್ರವರಿ ತಿಂಗಳು ಮತ್ತು ಮಾರ್ಚ್ ತಿಂಗಳ ಕಂತಿನ ಹಣ ಈಗಲೂ ಬಂದಿಲ್ಲ. 1 ವರ್ಷ ಆದ್ರೂ ಕೂಡ ಹಣ ಬಂದಿಲ್ಲ. ಬರುತ್ತಾ ಇಲ್ವಾ ಅಂತಲೂ ಕೂಡ ಕೇಳೋರಿದ್ದಾರೆ. ಬರುತ್ತೆ, ವಿಳಂಬ ಆಗ್ಬೋದು ಹೊರತು ನಿಮಗೆ ಮಿಸ್ ಆಗೋದಿಲ್ಲ ಅನ್ನುವಂಥ ಭರವಸೆನ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೀಡ್ತಾ ಇದ್ದಾರೆ. ಇದು ಗೃಹಲಕ್ಷ್ಮಿ ಸಂಬಂಧಿಸಿದಂತೆ ಬಹಳ 3 ಪ್ರಮುಖವಾದಂಥ ಅಪ್ಡೇಟ್
ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಈ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಸದಾ ಹೀಗೆ ನಮ್ಮೊಂದಿಗಿರಲಿ. ಧನ್ಯವಾದ.